ಅಯ್ಯೋ ಎಲ್ಲಿ ಹೋದ್ಲಪ್ಪ ಇವಳು, ನನ್ನ ಜೊತೆಗೆ ಹೊರಟ್ಲಲ್ಲ. ಇದೇ ಟೈಮ್ಗೆ ಕೆಲವರು ಕಾಫಿ ಟೀ ಬಿಸ್ಕೆಟು ಅದು ಇದು ಅಂತ ಬೇರೆ ಹೊರಗೆ ಬರ್ತಾರೆ. ದೇವ್ರೆ, ಯಾವನ್ ಕಣ್ಣಿಗೂ ನಾನು ಕಾಣಿಸ್ದೇ ಇರೋ ಹಾಗೆ ಮಾಡಪ್ಪ. ಈ ರೀತಿ ತಲೆ ತಗ್ಸಿ ಕೋಳಿ ತರ ಕಾಲ್ ಕೆದಕ್ತಾ ನಿಂತಿದ್ದ ವರುಣ್ಗೆ ಸಮಾಧಾನ ಕೊಟ್ಟಿದ್ದು ಪೀಮ್ ಪೀಮ್ ಅನ್ನೋ ಹಾರನ್ ಸೌಂಡು. ತಕ್ಷಣವೇ ಓಡ್ ಹೋಗಿ ಸ್ಕೂಟಿ ಹತ್ತಿ ಕೂತ್ಬಿಟ್ಟ. ನಡೀರಿ ನಡೀರಿ ಅಂತ ಅರ್ಜೆಂಟ್ ಬೇರೆ. ತಮಿಳಿಯನ್ಸ್ ಕಾಲೋನಿ ದಾಟಿ ಚರ್ಚ್ ರೋಡ್ ಕ್ರಾಸ್ ಆಗೋವರೆಗೆ ಮಾತಿಲ್ಲ ಕತೆ ಇಲ್ಲ. ಮೇನ್ ರೋಡ್ ಬಂದಿದ್ದೆ ತಡ. ಮತ್ತೇನ್ರಿ ಕೀರ್ತಿ, ಹೌ ವಾಸ್ ಯುವರ್ ಡೇ? ಹಲ್ಲು ಕಿರಿದು ಮಾತಾಡ್ಸ್ತಾನೆ ವರುಣ್. ಏನಿಲ್ಲ ರೀ, ಅದೇ ಕೆಲಸ ಅದೇ ಆಫೀಸು ಎಲ್ಲ ಮಾಮೂಲಿ. ನಿಮ್ಗೆ ಹೇಗಿತ್ತು ಇವತ್ತು ಅಂತ ಕೇಳ್ತಾ ಇದ್ದ ಹಾಗೆ ಹಂಪ್ ಹಾರಿಸ್ಬಿಡ್ತಾಳೆ ಕೀರ್ತಿ. ಮೈ ಮೇಲೆ ಬಿದ್ದವನೇ ಸಾವರ್ಸ್ಕೊಂಡು ಸಾರಿ ರೀ, ನನಗೂ ಅಷ್ಟೇ ಮಾಮೂಲಿ ಡೇ, ಏನೂ ಹೊಸದಾಗಿಲ್ಲ ಅಂತ ತಡವರಿಸ್ತಾ ವರುಣ್ ಹೇಳ್ತಾನೆ. ಈ ವರುಣ್ನದು ಸ್ವಲ್ಪ ಹೆದರೋ ಸ್ವಭಾವ, ಮುಜುಗರ ಜಾಸ್ತಿ ಅನ್ನೋದನ್ನ ಅರ್ಥ ಮಾಡ್ಕೊಂಡಿರ್ತಾಳೆ ಕೀರ್ತಿ. ಇವರಿಬ್ರು ಮನೇನು ರಾಜಾಜಿನಗರ ಅನ್ನೋದು 2 ದಿನದ ಹಿಂದಷ್ಟೇ ಗೊತ್ತಾಗಿದ್ದರಿಂದ ಇವತ್ತು ಮೊದಲ ಜಂಟಿ ಸವಾರಿ ಹೊರಟಿರುತ್ತೆ. ಆದ್ರೆ ಅಲ್ಲಿ ತನಕ ಒಟ್ಟಿಗೆ ಬರೋದಕ್ಕೆ ವರುಣ್ ಬಿಲ್ಕುಲ್ ಒಪ್ಲೇ ಇಲ್ಲ. ಆದ್ರೂ ಕಷ್ಟಪಟ್ಟು ಕೀರ್ತಿ ಹಾಗೋ ಹೀಗೋ ಒಪ್ಸಿ ಮನೆವರೆಗೆ ತಂದ್ಬಿಡ್ತೀನಿ ಅಂತ ಕರ್ಕೊಂಡು ಹೇಳ್ಕೊಂಡ್ ಬಂದಿರ್ತಾಳೆ. ನಿಮ್ದು ಡೈಲಿ 7 ಗಂಟೆಗೆ ಲಾಗೌಟ್ ಅಲ್ವಾ, ಒಟ್ಟಿಗೆ ಹೋಗೋಣ ಆಯ್ತಾ ಅಂತ ಕೀರ್ತಿ ಕೂಗಿ ಕೇಳ್ತಾ ಇದ್ರೆ ವರುಣ್ ಅದಕ್ಕೆ ಹೇಗೆ ರೆಸ್ಪಾಂಡ್ ಮಾಡಬೇಕು ಅಂತ ಮುಜುಗರದಿಂದಲೇ ತಿರುಗಿ ಹಾ ಎಸ್ ಅಂತ ಓಡೇ ಬಿಡ್ತಾನೆ. ಅಕ್ಕಪಕ್ಕದವರೆಲ್ಲ ಕೀರ್ತಿಯನ್ನ ಕೆಕ್ಕರಿಸಿ ನೋಡಿದ್ರಿಂದ ಕೀರ್ತಿಗೆ ಸ್ವಲ್ಪ ಮುಜುಗರ ಕೂಡ ಆಗುತ್ತೆ, ಕೋಪನೂ ಬರುತ್ತೆ. ನಿನ್ನೆ ಮೊನ್ನೆ ಅಲ್ಲ, ಕೀರ್ತಿ ಹಾಗೂ ವರುಣ್ ಒಂದೇ ಆಫೀಸ್ನಲ್ಲಿ ಕೆಲಸ ಮಾಡೋದಕ್ಕೆ ಶುರು ಮಾಡಿ 10 ವರ್ಷಗಳೇ ಕಳೆದಿವೆ. ಆದರೆ ಇಬ್ರು ಬೇರೆ ಬೇರೆ ಡಿಪಾರ್ಟ್ಮೆಂಟ್. ಮೊನ್ನೆ ಯಾವುದೋ ಒಂದು ಪ್ರಾಜೆಕ್ಟ್ ಸಲುವಾಗಿ 2 ಡಿಪಾರ್ಟ್ಮೆಂಟ್ನವರು ಒಟ್ಟಿಗೆ ಕೆಲಸ ಮಾಡಿದ್ರು. ಅಲ್ಲಿ ತನಕ ಇದ್ದ ಮುಖ ಪರಿಚಯಕ್ಕೆ ತಿರುಗೋದು ಆಗ್ಲೇ. ಅಯ್ಯಯ್ಯೋ, ಇಷ್ಟು ದಿನ ಮಾತಾಡೋದಕ್ಕೆ ಆಗಿರ್ಲಿಲ್ವಲ್ಲ ಅನ್ನೋ ಭಾವನೆ, ಮೊದಲ ಬಾರಿಗೆ ಮಾತಾಡ್ತಾ ಇರೋ ಎಕ್ಸೈಟ್ಮೆಂಟ್ ಇಬ್ರಲ್ಲೂ ಇರುತ್ತೆ. 2 ದಿನ ಮಾತಾಡ್ತಾ ಕೆಲಸ ಮುಗ್ದಿದೆ ಗೊತ್ತಾಗ್ಲಿಲ್ಲ. 2 ದಿನದಲ್ಲಿ ಏನ್ ಕೇಳಿದ್ನೋ ಬಿಟ್ನೋ ಗೊತ್ತಿಲ್ಲ. ಆದ್ರೆ ಕೀರ್ತಿ ಸಿಂಗಲ್ ಅನ್ನೋದನ್ನ ವರುಣ್ ಖಾತ್ರಿ ಮಾಡ್ಕೊಂಡಿದ್ದ. ಅವಳು ಕೇಳದೇ ಇದ್ರೂ ತಾನು ಸಿಂಗಲ್ ಅನ್ನೋದನ್ನ ಆಕೆಗೆ ಹೇಳಿದ. ಈ ಪ್ರಾಜೆಕ್ಟ್ ಮುಗಿಸೋದಕ್ಕೆ 2 ದಿನ ಟೈಮ್ ಲೈನ್ ಇದ್ದಿದ್ರಿಂದ 2ನೇ ದಿನ ಕೆಲಸ ಮುಗಿಯೋದು ಸ್ವಲ್ಪ ಲೇಟ್ ಆಗಿತ್ತು. ಅವತ್ತು ಕೀರ್ತಿ ಬೇರೆ ಎಲ್ಲೋ ಹೋಗ್ಲಿಕ್ಕಿದ್ರಿಂದ ಅವರಿಬ್ಬರ ಮೊದಲ ಜರ್ನಿ ಮಾರನೇ ದಿನಕ್ಕೆ ಪೋಸ್ಟ್ಪೋನ್ ಆಗಿರುತ್ತೆ. ಮೊನ್ನೆ ಇಡೀ ಮಾತಾಡಿದ್ವಿ, ನಿನ್ನೆ ಅಷ್ಟೇ ಒಟ್ಟಿಗೆ ಹೋಗಿದ್ವಿ. ಇವತ್ತು ನೋಡಿದ್ರೂ ನೋಡದ ಹಾಗೆ ಹೋಗ್ತಿದ್ದಾನಲ್ಲ ಆಸಾಮಿ ಅಂತ ಅನಿಸೋ ರೀತಿ ವರ್ತಿಸ್ತಾ ಇದ್ದ ವರುಣ್. ಎದುರಿಗೆ ಬಂದ್ರೆ ಸಂಧಿಯಿಂದ ಓಡೋದು, ಮುಖ ನೋಡಿದ್ರೆ ತಕ್ಷಣ ತಿರುಗಿಸೋದು, ತನ್ನಿಂದ ಏನಾದ್ರೂ ತಪ್ಪಾಯ್ತಾ ಅಂತ ಯೋಚನೆ ಮಾಡ್ತಾಳೆ ಕೀರ್ತಿ. ಅವತ್ ಸಂಜೆ 5 ನಿಮಿಷ ಬೇಗನೆ ಲಾಗೌಟ್ ಮಾಡಿ ಹೊರಟಿರ್ತಾನೆ ವರುಣ್. ಇದನ್ನ ನೋಡಿದ್ದ ಕೀರ್ತಿಗೆ ಇದ್ಯಾವ ಸೀಮೆ ವಿಚಿತ್ರ ಪ್ರಾಣಿ ಅಂತ ಕೂಡ ಅನಿಸಿತು. ಈ ಕಣ್ಣ ಮುಚ್ಚಾಲೆ ಆಟ ಅವತ್ತಿಗೆ ಮಾತ್ರ ಸೀಮಿತವಾಗ್ಲಿಲ್ಲ, ಮತ್ತೆರಡು ದಿನ ಹಾಗೆ ನಡೆಯುತ್ತೆ. ವರುಣ್ ಪರಿಚಯ ಮಾಡಿಕೊಂಡು ಇರಲಾರ್ದೆ ಇರುವೆ ಬಿಟ್ಕೊಂಡ ಅಂತ ಆಕೆಗೆ ಅನಿಸೋ ಹಾಗಾಗ್ಬಿಡುತ್ತೆ. ಹೇಗೆ ಯೋಚನೆ ಮಾಡಿದ್ರೂ ಆಕೆಗೆ ಸಮಾಧಾನ ಮಾತ್ರ ಆಗ್ಲಿಲ್ಲ. ಆಗಿದ್ದಾಗ್ಲಿ ಅಂತ ವರುಣ್ ಡಿಪಾರ್ಟ್ಮೆಂಟ್ನಲ್ಲಿ ಒಬ್ಬರ ಹತ್ರ ನಂಬರ್ ಇಸ್ಕೊಂಡು ಅವನಿಗೆ ಮೆಸೇಜ್ ಕೂಡ ಹಾಕ್ಬಿಡ್ತಾಳೆ. ಕೈಯಲ್ಲಿ ಮೊಬೈಲ್ ಹಿಡ್ಕೊಂಡೆ ಕೂತಿದ್ದ ವರುಣ್ ಮೇ ಐ ನೋ ಹೂ ಇಸ್ ದಿಸ್ ಅಂತ ರಿಪ್ಲೈ ಬೇರೆ ಮಾಡ್ಬಿಟ್ನಾ. ಕೀರ್ತಿ ಕೋಪ ನೆತ್ತಿಗೆ ಹೋಗುತ್ತೆ. ತೆಗೆದು ಬಿಟ್ಟ ಅಂದ್ರೆ ಮುಖ ಮುತ್ತಿ ಎಲ್ಲ ಕಿತ್ತೋಗ್ಬಿಡ್ಬೇಕು. ಡಿಪಿ ಕಾಣಿಸ್ತಾ ಇಲ್ವಾ, ಹೂ ಇಸ್ ದಿಸ್ ಅಂತ ಬಿಲ್ಡಪ್ ಬೇರೆ ಬೇಕಾ ಅನ್ನೋ ಮೆಸೇಜ್ ನೋಡಿ ವರುಣ್ ದಂಗಾಗ್ಬಿಡ್ತಾನೆ. ಅಯ್ಯೋ ಸಾರಿ ರೀ, ಸುಮ್ನೆ ಫಾರ್ಮಾಲಿಟೀಸ್ಗೆ ಅಂತ ಕೇಳಿದೆ ಅನ್ನೋ ಮೆಸೇಜ್ ಹಾಕೋದ್ರ ಜೊತೆಗೆ ಪೆಚ್ಚು ಮುಖದ ಸ್ಮೈಲಿ ಇಟ್ಟು ರಿಪ್ಲೈ ಕೂಡ ಮಾಡ್ತಾನೆ. ಅಲ್ಲ, ನಿಮ್ಗೇನಾಗಿದೆ? ನಿಮ್ ಜೊತೆಗೆ ತಾನೇ ನಾನು 2 ದಿನ ಕೆಲಸ ಮಾಡಿದ್ದು, ನಿಮ್ಗೆ ತಾನೇ ನಾನು ಡ್ರಾಪ್ ಕೊಟ್ಟಿದ್ದು. ಒಳ್ಳೆ ಪರಿಚಯನೇ ಇಲ್ಲದೆ ಇರೋ ತರ ಬಿಹೇವ್ ಮಾಡ್ತಾ ಇದ್ದೀರಲ್ರಿ. ನನ್ನ ಮೇಲೆ ಏನಾದ್ರೂ ಬೇಜಾರಿದ್ರೆ ಹೇಳ್ಬಿಡಿ, ಬಟ್ ಈ ತರ ಎಲ್ಲ ಬಿಹೇವ್ ಮಾಡಿದ್ರೆ ನನಗೆ ನಿಜವಾಗ್ಲೂ ಇಷ್ಟ ಆಗಲ್ಲ. ಕೀರ್ತಿ ಉದ್ದುದ್ದ ಮೆಸೇಜ್ ನೋಡಿ ವರುಣ್ಗೆ ತಲೆ ಗಿರ್ ಅನ್ನತ್ತೆ. ಅಯ್ಯಯ್ಯೋ ಹಾಗೇನೂ ಇಲ್ಲ ಕಣ್ರಿ, ಇಬ್ರು ಒಟ್ಟಿಗೆ ಇರೋದನ್ನ ನೋಡಿ ಯಾರಾದ್ರೂ ಏನಾದ್ರೂ ಅಂದ್ಕೊಂಡ್ರೆ, ಕಮೆಂಟ್ ಮಾಡಿದ್ರೆ, ಆಫೀಸ್ ತುಂಬಾ ನ್ಯೂಸ್ ಹರಡಿಸ್ಬಿಟ್ರೆ ಅಂತ ಭಯ ಆಯ್ತು, ಅದಕ್ಕೆ ಹಾಗೆ ಮಾಡ್ಬಿಟ್ಟೆ, ಸಾರಿ ಕಣ್ರಿ ಅಂತ 3 ತುಂಡು ಮಾಡಿ ಮೆಸೇಜ್ ಅನ್ನ ಮಾಡ್ತಾನೆ. ಸ್ಮೈಲಿಗಳಲ್ಲೇ ಅಯ್ಯೋ ನಿನ್ನ ಅಂತ ಉತ್ತರಿಸಿ ಗುಡ್ ನೈಟ್ ಹಾಕ್ಬಿಡ್ತಾಳೆ ಕೀರ್ತಿ. ಇಷ್ಟೆಲ್ಲ ಆದ್ಮೇಲೂ ಮಾರನೇ ದಿನ ಎದುರಿಗೆ ಬರೋ ಕೀರ್ತಿಯನ್ನ ಇಗ್ನೋರ್ ಮಾಡೋದು ಹೇಗೆ? ತಪ್ಪೆಲ್ಲ ತನ್ನಿಂದಲೇ ಆಗಿದ್ದು, ಸಾರಿ ಅನ್ನೋ ಮುಖಭಾವದಲ್ಲಿ ಮೆಲ್ಲಗೆ ಹಾಯ್ ಅಂತ ಹೇಳ್ತಾನೆ ವರುಣ್. ಅವನ ಮೂತಿ ನೋಡಿದ ಕೀರ್ತಿಗೆ ನಗಬೇಕೋ ಅಳಬೇಕೋ ಅನ್ನೋದು ಗೊತ್ತಾಗ್ಲಿಲ್ಲ. ಸಂಜೆ 7 ಗಂಟೆಗೆ ಲಾಗೌಟ್ ಮಾಡಿ 5 ನಿಮಿಷ ಮುಂಚೆ ಓಡೋದೇನು ಬೇಡ, ಗಾಡಿ ತಗೊಂಡು ಹೊರಗಡೆ ಬರ್ತೀನಿ, ಒಟ್ಟಿಗೆ ಹೋಗೋಣ. ವರುಣ್ ಉತ್ತರಕ್ಕೂ ಕಾಯ್ದೆ ಕೀರ್ತಿ ಈ ರೀತಿ ಹೇಳಿ ಹೋಗ್ಬಿಡ್ತಾಳೆ. ಇಂಥದ್ದೊಂದು ರೋಚಕ ದೃಶ್ಯವನ್ನ ಆಫೀಸ್ ಬಾಯ್ ಒಬ್ಬನೇ ನೋಡಿದ್ದ ಅನ್ನೋ ಸಮಾಧಾನಕ್ಕಿಂತಲೂ ಆತ ಇನ್ಯಾರ್ಯಾರ ಕಿವಿಗೆ ಇದನ್ನ ಊದಿ ಬಿಡ್ತಾನೋ ಅನ್ನೋ ಭಯವೇ ವರುಣನ್ನ ಜೋರಾಗಿ ಕಾಡೋದಕ್ಕೆ ಶುರು ಮಾಡುತ್ತೆ. ಸಂಜೆ ಲಾಗೌಟ್ ಮಾಡುವಾಗ ಎದುರಿಗೆ ಬಂದಿದ್ದೆ ಕೀರ್ತಿ. ಎಸ್ಕೇಪ್ ಆಗೋದಕ್ಕೆ ನೋ ಚಾನ್ಸ್. ಮೆಲ್ಲಗೆ ಅವಳ ಹಿಂದೆನೆ ಹೆಜ್ಜೆ ಹಾಕ್ತಾನೆ ವರುಣ್. ಹೊರಗಡೆ ಬರ್ತಿದ್ದ ಹಾಗೆ ಅಲ್ಲಿರ್ತೀನಿ ಬನ್ನಿ ಅಂತ ಸಿಗ್ನಲ್ ಕೊಟ್ಟು ಪಾರ್ಕಿಂಗ್ ಎಕ್ಸಿಟ್ ನಿಂದ ಆಚೆ ಹೋಗ್ತಾನೆ ವರುಣ್. ಚರ್ಚ್ ದಾಟ್ತಾ ಇದ್ದಂತೆ ಕೀರ್ತಿ ಮಾತನ್ನ ಶುರು ಮಾಡ್ತಾಳೆ. ನೀವು ಹೇಳಿದ್ರಿ ಅಂತ ಆಫೀಸ್ ಮುಂದೆ ನಿಲ್ಲಿಸದೆ ಪಕ್ಕದ ರೋಡಿಗೆ ಬಂದು ಪಿಕಪ್ ಮಾಡಿದ್ದೀನಿ. ಇಷ್ಟಾದ್ರೂ ನಿಮ್ಗೇನ್ರಿ ಮುಜುಗರ? ಹುಡುಗಿಯಾಗಿ ನಾನೇ ಏನು ಅನ್ಕೊಳ್ತಾ ಇಲ್ಲ, ನಿಮ್ಗೇನ್ರಿ ಅಂತ ನಾಚಿಕೆ ಅಂತ ದಬಾಯಿಸಿ ಕೇಳ್ತಾಳೆ.
ಅಲ್ಲ ಕೀರ್ತಿಯವರೇ, ಅದು ಹಾಗಲ್ಲ. ಈಗ ನಾವಿಬ್ರು ಕೊಲೀಗ್ಸ್, ಫ್ರೆಂಡ್ಸ್ ಅನ್ನೋದು ನಮ್ಮಿಬ್ರಿಗೆ ಗೊತ್ತಿದೆ. ಆದರೆ ಬೇರೆಯವರು ಹಾಗೆ ತಿಳ್ಕೊಳ್ಬೇಕಲ್ಲ. ಈ ಲವ್ ಗಿವ್ ಅಂತೆಲ್ಲ ರೂಮರ್ಸ್ ಹಬ್ಸಿ ಮತ್ತೆ ಆಫೀಸ್ ತುಂಬಾ ಅದೇ ಮಾತಾಡಿದ್ರೆ ಕಷ್ಟ ಅಂತ ಕಣ್ರಿ ಅಂತಾನೆ. ಈ ರೀತಿ ಇನೋಸೆಂಟ್ ಆಗಿ ಹೇಳ್ತಾನೆ ವರುಣ್. ಯಪ್ಪ, ಕಷ್ಟ ಇದೆ ಕಣ್ರಿ. ಅಲ್ಲ, ಸಿಂಪಲ್ ಆಗಿ ಯೋಚನೆ ಮಾಡಿ. ಎಲ್ರಿಗೂ ಅವ್ರವರದೇ ಕೆಲಸ ಇರುತ್ತೆ. ಎಲ್ಲಾ ಬಿಟ್ಟು ನಮ್ಮನ್ನ ಯಾರ್ರೀ ಕಾನ್ಸಂಟ್ರೇಟ್ ಮಾಡ್ತಾ ಕೂರ್ತಾರೆ ಹೇಳಿ? ಒಳ್ಳೆ ಉಮೇಶ್ ಅವ್ರ ತರ ಅಪಾರ್ಥ ಮಾಡ್ಕೊಳ್ತಾರೆ ಅನ್ನೋ ತರ ಆಡ್ತಿರಲ್ರಿ. ವರುಣ್, ನೀವು ಗಂಡ್ಸ್ ಅನ್ನೋದನ್ನ ಮರಿಬೇಡಿ ಅಂತಾಳೆ ಕೀರ್ತಿ. ಇಷ್ಟು ಹೇಳಿದ್ಮೇಲೆ ನಾನು ಸರಿ ಹೋಗದೆ ಇದ್ರೆ ನನ್ನ ಗಂಡಸ್ತನಕ್ಕೆ ಅವಮಾನ ಅಂತ ಡಿಸೈಡ್ ಮಾಡ್ಬಿಡ್ತಾನೆ ವರುಣ್. ಕೀರ್ತಿ, ಇನ್ಮೇಲೆ ಬೆಳಗ್ಗೆನು ನಿಮ್ ಜೊತೆನೆ ಬರ್ತೀನಿ, ನಾಳೆ ಒಂದು ಹೆಲ್ಮೆಟ್ ಕೂಡ ತರ್ತೀನಿ. ಇಫ್ ಯು ಡೋಂಟ್ ಮೈಂಡ್, ನಿಮ್ ಗಾಡಿಲಿ ಅದನ್ನ ಇಟ್ಬಿಡಿ, ಓಕೆನಾ ಅಂತಾನೆ ವರುಣ್. ಈ ಪಾರ್ಟಿ ಸ್ಪೀಡ್ ಒಳ್ಳೇದಲ್ವೇನೋ ಅಂತ ಅನಿಸಿದ್ರು ಕೀರ್ತಿ ಬಾಯ್ ಬಿಟ್ಟು ಏನನ್ನೂ ಹೇಳೋದಿಲ್ಲ. ಆಶ್ಚರ್ಯ ಆಗಿದ್ದನ್ನು ಕೂಡ ತೋರಿಸ್ಕೊಡೋದಿಲ್ಲ. ಚಿಕ್ಕಮಗಳೂರು ಹುಡುಗರೇನು ಕಮ್ಮಿ ಅಲ್ಲ ಅಂತ ಮನ್ಸಲ್ಲಿ ಹೇಳ್ಕೊಂಡವಳೆ ಮನೆಯಿಂದ ಸ್ವಲ್ಪ ದೂರದಲ್ಲಿ ನಿಲ್ಲಿಸಿ ಟಾಟಾ ಬಾಯ್ ಬಾಯ್ ಅಂತ ಹೊರಟು ಹೋಗ್ತಾಳೆ.